ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನೋಡಿ, ನಾನು ಈಗಾಗಲೇ ಒಂದು ವೀಡಿಯೋದಲ್ಲಿ ತೋರಿಸಿದೆ ನಾನು ಯಾವ ರೀತಿ ಪ್ರಿಂಟ್ ತೊಗೊಂಡು ಡಿಸೈನ್ಸ್ನ ಟ್ರೇಸಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ. ಇದು ಹಾಗೆ ಮೊಬೈಲ್ ಸ್ಕ್ರೀನ್ ಇಂದನೇ ಯಾವ ರೀತಿ ಟ್ರೇಸಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪಿಂಟರೆಸ್ಟ್ ಆ್ಯಪ್ ಏನಿದೆ ಅದರಲ್ಲಿ ಇವಾಗ ನಾನು ಡಿಸೈನ್ಸ್ನ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಲವಾರು ಡಿಸೈನ್ಸು ಈ ಪಿಂಟರೆಸ್ಟ್ ಆ್ಯಪಲ್ಲಿ ಸಿಗುತ್ತೆ. ಹಾಗೆ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಕುರ್ತಿ ಡಿಸೈನ್ಸ್ ಆಗಿರ್ಬೋದು, ರೆಸಿಪಿ ಆಗಿರ್ಬೋದು, ಅಥವಾ ನಿಮಗೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಆಗಿರ್ಬೋದು, ಈ ಆ್ಯಪಲ್ಲಿ ನೀವು ಸರ್ಚ್ ಮಾಡ್ಬೋದು. ಎಲ್ಲ ರೀತಿಯಲ್ಲೂ ಸಿಗುತ್ತೆ. ನೋಡಿ, ನಾನು ನೆಕ್ ಡಿಸೈನ್ಸ್ದು, ಎಂಬ್ರಾಯ್ಡ್ರಿ ಡಿಸೈನ್ಸ್ದು ಸರ್ಚ್ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಒಂದು ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡೋಣ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ. ನೋಡಿ, ಈ ರೀತಿ ಈ ಡಿಸೈನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ನೋಡ್ತಾ ಇದೆ, ಇಲ್ಲ ಇದೇ ಇರಲಿ ಅಂತ ಹೇಳಿ ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ನಾವು ಗ್ಯಾಲ್ರಿಗೆ ಹೋಗಿ ಚೆಕ್ ಮಾಡಿದ್ರೆ ಡೌನ್ಲೋಡ್ ಆಗಿರುತ್ತೆ ಗ್ಯಾಲ್ರಿಲಿ, ಆಯಿತಾ. ನೋಡಿ, ಈ ರೀತಿ ಮೊಬೈಲ್ ಸ್ಕ್ರೀನಲ್ಲಿ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮೆಜರ್ಮೆಂಟ್ಗೆ, ಅಂದರೆ ನಮಗೆ ನಾರ್ಮಲಾಗಿ 2 ಇಂಚು ಅಥವಾ 2.5 ಇಂಚ್ ಬಂದರೆ ಏನು ಎಂಬ್ರಾಯ್ಡ್ರಿ ಡಿಸೈನ್ಗೆ ಸಾಕು ಅನ್ನಿಸ್ತು. ಹಾಗಾಗಿ ನೋಡಿ, ನಾನು ಸೈಜ್ ನೋಡಿಕೊಂಡು ಈ ರೀತಿ ಟ್ರೇಸ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಟ್ರೇಸ್ ಮಾಡ್ಕೊಳ್ತಾ ಇರೋವಂಥ ಶೀಟ್ ಏನಿದೆ ನೋಡಿ, ಅದು ನೀವು ಹೊಸ ಸ್ಯಾರಿಲೆಲ್ಲ ಏನು ಬರುತ್ತೆ, ನ್ಯೂಸ್ ಪೇಪರ್ ಥರ ಬರುತ್ತೆ ನೋಡಿ, ಆ ರೀತಿ ಪೇಪರಲ್ಲಿ ನಾನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೊಂದು ಶೀಟ್ಗೆ, ಅಂದರೆ ಟ್ರೇಸಿಂಗ್ ಶೀಟ್ಗೆ ನಾನು ಇನ್ನೊಂದು ತೊಗೊಳ್ಬೇಕು, ಟ್ರೇಸ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವೇನೇ ಆಲ್ಟ್ರೇಷನ್ ಮಾಡ್ಕೊಳ್ಳೋದಿದ್ರೂ ಇವಾಗ ನಾವು ಇದರಲ್ಲಿ ನಾವು ಸರಿ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಸ್ಯಾರಿ ಒಳಗಡೆ ಪೇಪರ್ ಬರುತ್ತೆ ನೋಡಿ, ಆ ಪೇಪರ್ ಮೇಲೆ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನೀವು ಅಬ್ಸರ್ವ್ ಮಾಡಿ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಈ ಸ್ಯಾರಿ ಒಳಗಡೆ ಏನು ಪೇಪರ್ ಬರುತ್ತೆ ಅದು ಸೇಮು ಟ್ರೇಸಿಂಗ್ ಶೀಟ್ ಥರನೇ ಇರುತ್ತೆ, ಬಟ್ ಏನೋ ಗಟ್ಟಿ ಇರೋದಿಲ್ಲ ಅಷ್ಟೇ, ಬೇಗ ನ್ಯೂಸ್ ಪೇಪರ್ ಥರ ಬೇಗ ಹರಿದೋಗುತ್ತೆ. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಟ್ರೇಸಿಂಗ್ ಶೀಟು, A4 ಸೈಜು ಟ್ರೇಸಿಂಗ್ ಶೀಟ್ ಆಯಿತಾ. ಇದು ನಾನಿಲ್ಲಿ ನೋಡಿ, ಡೀಪ್ ಡೌನ್ ಬಂದು ಡೌನಿಂಗ್ ಬಿಡ್ತು 3.5, ನೆಕ್ ಬಿಡ್ತು ನೋಡಿ 2.5ಗೆ ಬರಬೇಕು. ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಜ್ಗೆ ನಮಗೆ ಬರಬೇಕು. ನಾನಿವಾಗ ಏನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಆ ಡಿಸೈನು ಈ ಸೈಜಿಗೆ ಬರಬೇಕು. ಆ ರೀತಿಯಾಗಿ ನಾನು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ತೀನಿ ಅಂತ ನೋಡಿ, ಆಯಿತಾ. ಈ ಶೀಟ್ ಬಂದು ನಿಮಗೆ ಒಂದು ಶೀಟ್ ಬಂದು 10 ರೂಪಾಯಿ ಆಗುತ್ತೆ. ಇದು ಅಂದರೆ ನೀವು ನಾರ್ಮಲಾಗಿ ಬಟರ್ ಪೇಪರಲ್ಲೆಲ್ಲ ಟ್ರೇಸ್ ಮಾಡಿಕೊಂಡು ಮಾಡೋದ್ರಿಂದ ಅದು ಲೈಫ್ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಟ್ರೇಸಿಂಗ್ ಶೀಟ್ ಏನಿದೆ ಇದರಲ್ಲಿ ನೀವು ಟ್ರೇಸ್ ಮಾಡಿಕೊಂಡು ಇಲ್ಲ ಅಂತಂದರೂ ಒಂದು 10ರಿಂದ 12 ಬ್ಲೌಸ್ಗಳಿಗಂತೂ ಟ್ರೇಸ್ ಮಾಡ್ಬೋದು ಆರಾಮಾಗಿ. ನಾನು ಆಗಲೇ ಮೊಬೈಲ್ ಸ್ಕ್ರೀನಿಂದ ಟ್ರೇಸ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪೇಪರ್ನ ಕೆಳಗಡೆ ಇಟ್ಕೊಂಡು ನೋಡಿ, ಡಿಸೈನು ಕರೆಕ್ಟಾಗಿ ಅದೇ ನೆಕ್ ಡೀಪ್ ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಫ್ ಶೀಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಟ್ರೇಸಿಂಗ್ ಶೀಟು ಹಾಫ್ ಫೋಲ್ಡ್ ಮಾಡಿಕೊಂಡು ಹಾಫ್ ಅಷ್ಟೇ ಟ್ರೇಸ್ ಮಾಡ್ಕೊಳ್ತೀನಿ. ಎರಡೂ ಸೈಡು ಒಂದೇ ಥರ ಬರೋದ್ರಿಂದ ಆಫ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಒಂದು ಬ್ಲೌಸ್ ಪೂರ್ತಿಯಾಗಿ ನೀವು ಟ್ರೇಸ್ ಮಾಡ್ಕೊಳ್ಬೋದು. ಇದರಲ್ಲಿ ಒಂದು ಶೀಟಲ್ಲಿ ನೀವು 2 ಡಿಸೈನ್ಸ್ನ ಟ್ರೇಸ್ ಮಾಡ್ಕೊಳ್ಬೋದು. ಟ್ರೇಸಿಂಗ್ ಅಂತಲೇ ಹೇಳಿ ಬೇರೆ ಪೆನ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟ್ರೇಸಿಂಗ್ ಬರುತ್ತೆ. ಇದು ನಾರ್ಮಲ್ ಪೆನ್ನು. ಇದೇನಾಗುತ್ತೆ, ನಾವು ಟ್ರೇಸ್ ಮಾಡ್ಕೊಳ್ಳುವಾಗ ಅಲ್ಲಲ್ಲಿ ಇಂಕ್ ಲೀಕ್ ಆಗುತ್ತೆ. ಹಾಗೆ ಏನು ಟ್ರೇಸಿಂಗ್ ಪೇಪರು ಸ್ವಲ್ಪ ಅಲ್ಲಲ್ಲಿ ಇಂಕು ಎಕ್ಸ್ಟ್ರಾ ಕಾಣುತ್ತೆ ಅಷ್ಟೇ. ಇಲ್ಲ ಅಂತಂದರೆ ನಾರ್ಮಲಾಗಿ ನೀವು ಪೆನ್ಸಿಲಲ್ಲೂ ಸಹ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನೀಟಾಗಿ ಬರೋ ಥರ ನೋಡಿಕೊಂಡು, ನನಗೆ ಇಲ್ಲಿ ಡೀಪ್ ಲೆಂತು ಸ್ವಲ್ಪ ಚಿಕ್ಕದಾಗಿ ಬಂತು. ಅದನ್ನು ನಾನೇನು ಮಾಡಿದೆ ಅಂತಂದರೆ, ನಾರ್ಮಲಾಗಿ ಇಲ್ಲಿ ಒಂದು ಫ್ಲವರ್ ಏನಿದೆ, ಒಂದು ಫ್ಲವರ್ ಕೆಳಗಡೆ ಬಳ್ಳಿ ಇದೆ ಅಲ್ವಾ, ಅದನ್ನು ಒಂದು ಎಕ್ಸ್ಟ್ರಾ ಮೇಲ್ಗಡೆನೂ ಕೂಡ ಟ್ರೇಸ್ ಮಾಡಿಕೊಂಡೆ ಅಷ್ಟೇ. ನೋಡಿ, ಈ ರೀತಿ ನಿಮಗೇನಾದರೂ ನೆಕ್ ಕಡಿಮೆ ಬಂತು ಅಂತಂದರೆ ಡಿಸೈನ್ ಏನಿದೆ ಅದನ್ನು ಸ್ವಲ್ಪ ಮೇಲ್ಗಡೆ ಕೂಡ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ನೀವು ಆರಾಮಾಗಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆಯಿತಾ.
ನಾನಿಲ್ಲಿ ಸ್ಯಾರಿ ಕವರ್ ಮೇಲೆ ಏನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇಟ್ಟು ನಾನು ಟ್ರೇಸ್ ಮಾಡ್ಕೊಳ್ತೀನಿ ಅಂತಂದರೆ ನೆಕ್ ಬಿಡ್ತು ತುಂಬ ದೊಡ್ಡದಾಗಿ ಬರುತ್ತೆ. ನಾನಿಲ್ಲಿ ನೋಡಿ ಇಲ್ಲಿಗೆ ಬರುತ್ತೆ ನೆಕ್ ಬಿಡ್ತು 1/2 ಇಂಚ್ ಎಕ್ಸ್ಟ್ರಾ ಬರುತ್ತೆ ನೋಡಿ. ಈ ರೀತಿಯಾಗಿ ನೀವು ನಮ್ಗೆ ಎಷ್ಟಕ್ಕೆ ಬೇಕು ನೆಕ್ ಬಿಡ್ತು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀವು ಟ್ರೇಸ್ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಆ ಸ್ಯಾರಿ ಕವರ್ ಮೇಲೆ ಟ್ರೇಸ್ ಮಾಡಿಕೊಂಡು ನಂತರ ಅಷ್ಟೇ ಟ್ರೇಸಿಂಗ್ ಶೀಟ್ ಮೇಲೆ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಸುಮ್ಮನೆ ಟ್ರೇಸಿಂಗ್ ಶೀಟ್ ಹಾಳಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾನು ಮಾಡ್ಕೊಳ್ಳುವಂಥದ್ದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.